ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಎಕ್ಸೈಸ್ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಮೇರೆ ಮೀರಿ ಹೋಗಿದೆ. ಅದೊಂದು ಮಾನ ಮರ್ಯಾದೆಗಿಂತ ಆ ಚೌಕಟ್ಟಿಂದ ಹೊರಗಡೆ ಹೋಗಿದೆ. ಅವರೊಂಥರ ನೀವು ನೋಡಬೇಕು, ಆ ಸದನಕ್ಕೆ ಬರುವಂಥ ರೀತಿಯಲ್ಲಿ ತಾನೇನು ಮಾಡಲಿಲ್ಲ ಅನ್ನೋ ರೀತಿಯಲ್ಲಿ ಅದನ್ನೆಲ್ಲ ಎದುರಿಸೋ ತಾಕತ್ತಿದೆ ಅನ್ನುವಂಥ ರೀತಿಯಲ್ಲಿ ಬರ್ತಾ ಇದ್ದಾರೆ. ಮತ್ತು ಎಲ್ರಿಗೂ ಕೂಡ ಗೊತ್ತಿದ್ದು ಜಗಜ್ಜಾಹಿರೋದು. ನಾನು ಹೇಳೋದು, ತಾಯಿ ಒಂದು ಮಗುವಿಗೆ ಎದೆ ಹಾಲು ಕುಡಿಸುವಾಗಲೂ ತನ್ನ ಸೆರಗನ್ನು ಮರೆ ಮಚ್ಕೊಳ್ತಾಳೆ. ಇವರು ನಿರ್ವಹಣೆ ನಿಂತ್ಕೊಂಡಿದ್ದಾರೆ. ಆ ರೀತಿಯಲ್ಲಿ ಇಡೀ ಎಲ್ಲ ಇಲಾಖೆಗಳು ಭ್ರಷ್ಟಾಚಾರದ ಕೂಪವೇ ಆಗಿದ್ದಾವೆ. ಅಂಗಡಿ ಓಪನ್ ಮಾಡ್ಕೊಂಡಿದ್ದಾರೆ. ಬಟ್ ಎಕ್ಸೈಸ್ನಲ್ಲಂತೂ ಸರ್ಕಾರಕ್ಕೆ ಆದಾಯ ಇಲ್ಲ, ಮಂತ್ರಿಗೆ ಆದಾಯ ಇದೆ. ಸರ್ಕಾರದಲ್ಲಿರುವ ಕೆಲವರಿಗೆ ಅದರ ಪಾಲಿದೆ. ಮೊನ್ನೆ ದಿನ ನೋಡಿದ್ರಿ ನೀವು, ಕ್ಯಾಶ್ 25 ಲಕ್ಷ ಸಿಗುತ್ತೆ ಆಫೀಸ್ ಒಳಗೆ. ಒಬ್ರಿಬ್ಬರನ್ನ ಅರೆಸ್ಟ್ ಮಾಡ್ತಾರೆ, ಅಲ್ಲಿಗೆ ಮುಗೀತು. ಅವರು ಮಂತ್ರಿ ಹೇಳಿದ್ದಾರೆ ಅಂದರೆ ತಕ್ಷಣ ಒಬ್ಬ ಮಂತ್ರಿ ನೈತಿಕತೆ ಇದ್ದರೆ ರಾಜೀನಾಮೆ ಕೊಟ್ಟು ಮಾನ ಮರ್ಯಾದೆಯಿಂದ ಇಳಿದು ಹೋಗ್ಬೇಕಾಗಿತ್ತು. ಅವರು ಸಂಪೂರ್ಣ ಬಗೆಹರಿದ್ರ ಮೇಲೆ ಮತ್ತೆ ಬರಲಿ, ನಾವು ಅದೆಲ್ಲ ಹೇಳೋದು. ಆದರೆ ಇದು ನೈತಿಕತೆಯ ಪ್ರಶ್ನೆ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಜನ ಚೀತು ಅಂತೇಳಿ ಹೇಳಿ ಉಗುಳ್ತಾರೆ. ಊರಲ್ಲಿ ಮನೆಗೆ ಬ್ರ್ಯಾಂಡಿಗಳನ್ನು ತಂದು ಕೊಡುವಂಥ ಒಂದು ಭಾಳ ವ್ಯವಸ್ಥೆ ಶುರುವಾಗಿದೆ. ಎಲ್ಲಿ SC ಕಾಲೋನಿಗಳಿದೆ ನಮ್ಮಂಥ ತಾಲೂಕಿನಲ್ಲಿ ನನಗೆ ಗೊತ್ತಿದೆ, 30-35 ವರ್ಷದ ಯುವಕರು 75 ವರ್ಷದವರಾದಂಗೆ ಕಾಣ್ತಾರೆ. ದುಡಿಯೋ ಸಾಮರ್ಥ್ಯನೇ ಇಲ್ಲ, ಕೂತಲ್ಲೇ ಕೂರ್ತಾರೆ. ಬೆಳಿಗ್ಗೆ ಎದ್ದು ಕೂಡಲೇ ಹತ್ತಿರದಲ್ಲಿ ಪಕ್ಕದ ಮನೇಲಿ ಸಿಗ್ತದೆ ಅವ್ರಿಗೆ ಬ್ರ್ಯಾಂಡಿ ಶಾಪಿಗೆ ಹೋಗ್ಬೇಕು ಅಂತ ಹೇಳಿಲ್ಲ. ಆ ಬ್ರ್ಯಾಂಡಿ ಶಾಪ್ನವ್ರು ಇವ್ರ ಹತ್ರ ದುಡ್ಡು ಕೊಟ್ಟು ಲೈಸೆನ್ಸ್ ತೊಗೊಂಡಿದ್ದಾರೆ. ಅವರು ಇಡೀ ಮನೆಗೆಲ್ಲ ಹೊಡೆದು ಮಾರಾಟ ಮಾಡ್ತಾರೆ. ಹಿಂದೆಲ್ಲ ಸೋಡಾ ಕ್ರಷನ್ನು ನಮ್ಮ ಸೈಕಲ್ನಲ್ಲಿ ತಂದು ಲೈನ್ ಮಾಡ್ತಿದ್ರು. ಆ ರೀತಿ ಲೈನ್ ಮಾಡ್ತಾರೆ. ಒಂದು ಊರಿನಲ್ಲಿ 2-3 ಮನೆಯಲ್ಲಿ ಮಾರಾಟ ಆಗ್ತಾಯಿದೆ. ಇದು ಎಗ್ಗಿಲ್ದೇ ಈ ರೀತಿ ಆಗ್ತಾಯಿದೆ. ಮತ್ತು ಯಾರು ಕುಡಿಬಾರ್ದು ಅವರು ಕುಡಿದು ಹಾಳ ಹೋಗ್ತಾ ಇದ್ದಾರೆ. ನಮ್ಮ ಯುವಕರನ್ನ ಹಿಂಡಿ ಹಿಪ್ಪೇಕಾಯಿ ಮಾಡ್ತಾಯಿದ್ದಾರೆ. ಆದ್ದರಿಂದ ಇವತ್ತು ಕೆಲವೇ ಜನ ಶ್ರೀಮಂತರಾಗುವಂಥ, ನಮ್ಮ ಮಂತ್ರಿಗಳು ಕೋಟಿ ಹಣ ಮಾಡುವಂಥ ದಂಧೆ ಆಗಿದೆ ಇದು ಎಕ್ಸೈಸ್ ಇಲಾಖೆ. ಖಂಡಿತವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅವರು ಇಳಿಯೋ ತನಕ ನಾವು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ನೋಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.